ಗೈಸ್, ವೆಲ್ಕಮ್ ಟು ಲವ್ದೀಪ್ ಚಾನೆಲ್. ನಾನು ಇವಾಗ ತಾನೇ ಎದ್ದಿದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ 8:30 ಆಗಿದೆ, 9:30 ಆಗಿದೆ. ಸೊ ಇವಾಗ ಎದ್ದಿದ್ದೀನಿ. ಸೊ ಇವಾಗ ಎದ್ಬಿಟ್ಟು ಹಾಗೇನೆ ಬ್ರಷ್ ಮಾಡಿಕೊಂಡು ಸೊ ಕಾಫಿನ ಕುಡಿತಿರೋವಂಥದ್ದು, ಹಾಲು ಕುಡಿತಿದ್ದೀನಿ. ಸೊ ಬೂಸ್ಟು. ನೆಕ್ಸ್ಟ್ ನೋಡೋಣ ಏನು ಮಾಡ್ತೀನಿ ಏನು ಅಂತ ಹೇಳಿ. ಸೊ ಆದಷ್ಟು ಇವತ್ತು ಫುಲ್ ವ್ಲಾಗ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಗೈಸ್, ನೆಕ್ಸ್ಟ್ ನೋಡೋಣ ಟಿಫನ್ಗೆ ಏನು ಮಾಡ್ತಿದ್ದಾರೆ. ಸೊ ನಾನು ನಮ್ಮ ಅಮ್ಮ ಮನೇಲಿ ಇದ್ದೀನಿ. ಸೊ ಇವತ್ತು ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ಏನು ಅಂತ ಹೇಳಿ ತೋರಿಸ್ತೀನಿ. ಇವಾಗ ಅಂದರೆ ನಮ್ಮಮ್ಮ ಇದು ಮಾಡ್ತಿದ್ದಾರೆ, ಏನಂತ ಅಂದರೆ ಲಿವರಲ್ಲಿ ಬಿರಿಯಾನಿ ಮಾಡ್ತಿದ್ದಾರೆ. ಸೊ ನಾನು ಇವತ್ತು ಸ್ಪೆಷಲಾಗಿ ಲಿವರಲ್ಲಿ ಯಾವ ರೀತಿ ಬಿರಿಯಾನಿ ಮಾಡ್ತಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ಸೊ ನಮ್ಮಮ್ಮ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಮತ್ತು ಹಸಿ ಶುಂಠಿ ಗೈಸ್. ಹಸಿ ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಮತ್ತು ಸ್ವಲ್ಪ ಲಿವರ್. ಇದು ಮಟನ್ದು ಲಿವರ್ ಗೈಸ್. ಸೊ ಮಟನ್ ಲಿವರ್ ಆ್ಯಂಡ್ ಸ್ವಲ್ಪ ಅದಕ್ಕೆ ಅವರೆಕಾಳನ್ನು ಆ್ಯಡ್ ಮಾಡ್ಕೊಳ್ತಿದ್ದಾರೆ. ಸೊ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸೊ ಅವರೆಕಾಳು ಆ್ಯಡ್ ಮಾಡ್ಕೊಳ್ತಿದ್ದಾರೆ. ನೆಕ್ಸ್ಟ್ ಬಂದು ಅಂದರೆ ನೀವು ಯಾವುದಾದ್ರೂ ಅಕ್ಕಿ ತೊಗೋಬೋದು. ನಮ್ಮಮ್ಮ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದಾರೆ. ನೆಕ್ಸ್ಟ್ ಬಂದು ಈರುಳ್ಳಿ, ಟೊಮ್ಯಾಟೊ ಗೈಸ್. ಇದರೊಳಗಡೆ ಮೆಂತ್ಯ ಸೊಪ್ಪು ಸಹ ಆ್ಯಡ್ ಮಾಡ್ತಿದ್ದಾರೆ. ಇದು ಮೆಂತ್ಯ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು, ಇದು ಪುದೀನ ಸೊಪ್ಪು ಗೈಸ್. ಇದು ಪುದೀನ, ಇದು ಮೆಂತ್ಯ, ಇದು ಕೊತ್ತಂಬರಿ. ಸೊ ಇದು ಈರುಳ್ಳಿ ಮತ್ತು ಟೊಮೊಟೊ. ಇದಿಷ್ಟು ಒಗ್ಗರಣೆಗೆ ಗೈಸ್, ಇದಿಷ್ಟು ಒಗ್ಗರಣೆಗೆ ತೊಗೊಂಡಿರುವಂಥದ್ದು. ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಸಿ ಯಾವ ರೀತಿ ಮಾಡ್ತಾರೆ ನಮ್ಮಮ್ಮ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್. ಸ್ವಲ್ಪ ಆಯಿಲ್ನ ಹಾಕೊಳ್ತಿದ್ದಾರೆ ಗೈಸ್. ಆಯಿಲ್ ಹಾಕ್ಕೊಂಡು ಇವಾಗ ಹುರ್ಕೊಳ್ತಾರೆ. ಅಂದರೆ ಮಸಾಲೆನ ಸ್ವಲ್ಪ ಹುರ್ಕೊಂಡು ಅದನ್ನು ರುಬ್ಬಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಸಾಲೆನ ಹುರ್ಕೊಂಡು ರುಬ್ಬುವಂಥದ್ದು. ಕುಕ್ಕರ್ನ ಇಡ್ತಿದ್ದಾರೆ. ಸೊ ಅದನ್ನು ರುಬ್ಕೊಂಡು ಬರಬೇಕು ಗೈಸ್. ಅದನ್ನು ಏನು ಹುರ್ಕೊಂಡ್ವಿ ಸೊ ಅದನ್ನು ರುಬ್ಬಕ್ಕೆ ಹಾಕ್ತಿದ್ದಾರೆ. ಸೊ ಏನು ಇಂಗ್ರೀಡಿಯೆಂಟ್ಸ್ ಅದನ್ನ ಫ್ರೈ ಮಾಡಿಕೊಂಡು ಸೊ ಅದು ಕುಕ್ಕರ್ ಒಳಗಡೆ ಇವಾಗ ಆಯಿಲ್ನ ಹಾಕ್ತಿದ್ದಾರೆ. ಸೊ ಇವರು ಬೆಣ್ಣೆನೂ ಸಹ ಆ್ಯಡ್ ಮಾಡ್ಕೊಳ್ತಿದ್ದಾರೆ. ಸ್ವಲ್ಪ ಬೆಣ್ಣೆ, ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಿದ್ದಾರೆ. ಬಿರಿಯಾನಿಗೆ ಬೆಣ್ಣೆ ಚೆನ್ನಾಗಿರುತ್ತೆ ಅಂತ ಹೇಳಿ ಗೈಸ್. ಇವಾಗ ಎಣ್ಣೆ ಒಳಗಡೆ ಈರುಳ್ಳಿನ ಹಾಕೊಳ್ತಿದ್ದಾರೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೈಸ್, ಕಲರ್ ಚೇಂಜ್ ಆಗೋವರೆಗೂ. ಗೈಸ್ ಇವಾಗ ನಾವು ಇಲಿನ ಹಾಕೊಳ್ತಿದ್ದೀವಿ. ಏನು ಮಟನ್ದು ಇಲಿ ಇತ್ತೋದು. ಪುದೀನ ಸೊಪ್ಪು ಹಾಕೊಳ್ತಿದ್ದಾರೆ. ಸೊ ಈರುಳ್ಳಿ, ಇಲ್ಲಿ ಪುದೀನ ಸೊಪ್ಪು ಹಾಕಾಗಿದೆ. ಸೊ ಇವಾಗ ಟೊಮೊಟೊನ ಹಾಕೊಳ್ತಿದ್ದಾರೆ. ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಗೈಸ್. ಇವಾಗ ಮೆಂತ್ಯ ಸೊಪ್ಪು ಹಾಕೊಳ್ತಿದ್ದಾರೆ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದಾರೆ. ಸೊ ಇವಾಗ ಅರಿಶಿನ ಹಾಕ್ಕೊಂಡ್ರು. ಇವಾಗ ಉಪ್ಪಿನ ಪುಡಿನ ಹಾಕೊಳ್ತಿದ್ದಾರೆ. ಇವಾಗ ಅವರೆಕಾಳು ಗೈಸ್, ಅವರೆಕಾಳನ್ನ ಹಾಕೊಳ್ತಿದ್ದಾರೆ. ಇವಾಗ ಅವರೆಕಾಳನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಗೈಸ್. ಅಂದರೆ ಗ್ರೈಂಡ್ ಮಾಡ್ಕೊಂಡಿರೋವಂಥದ್ದು ಮಿಕ್ಸಿ. ಇದಕ್ಕೆ ಏನು ರುಬ್ಕೊಂಡಿದ್ವಿ ಖಾರನ ಸೊ ಅದನ್ನು ಹಾಕ್ತಿರೋವಂಥದ್ದು. 1 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ 2 ಲೋಟ ನೀರು ಹಾಕ್ಕೊಳ್ತಿದ್ದೀವಿ. ನೀವು ಎಷ್ಟು ಲೋಟ ಅಕ್ಕಿ ಹಾಕ್ಕೊಳ್ತೀರಾ ಅದಕ್ಕಿಂತ ಡಬ್ಬಲ್ನ ನೀರು ಹಾಕ್ಕೊಳ್ಳಿ ಅಷ್ಟೇ. ಕುದೀಲಿ. ಕುದ್ದಾದ್ಮೇಲೆ ಇದಕ್ಕೆ ನಾವು ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿದೆ. ಸೊ ಇವಾಗ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಮತ್ತು ಖಾರನ ನೋಡಿಕೊಂಡು ಸೊ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಗೈಸ್, ಇಷ್ಟೇ. ಸೊ ಇವಾಗ ಟೇಸ್ಟ್ ಎಲ್ಲ ನೋಡಾಗಿದೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ವಿ ಗೈಸ್, ಇದಿಷ್ಟೇ ಗೈಸ್. ಇವಾಗ ಇದನ್ನ ಮಿಕ್ಸ್ ಮಾಡಬೇಕು. ಸೊ ಇವಾಗ ರೆಡಿ ಆಗಿದೆ ನಮ್ಮ ಲಿವರ್ ಬಿರಿಯಾನಿ. ಲಿವರ್ ಬಿರಿಯಾನಿ ಸವಿಯಲು ಸಿದ್ಧ. ಇವಾಗ ಸರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದೆ. ಇವಾಗ ಏನಿದ್ರು ತಿಂತಿರೋದೆ ಲಿವರ್ ಬಿರಿಯಾನಿ. ಟಿಫನ್ ರೆಡಿ ಇದೆ. ಸೊ ಲಿವರ್ ಬಿರಿಯಾನಿ ಟೇಸ್ಟು ಸಕ್ಕತ್ತಾಗಿದೆ ಗೈಸ್. ಚೆನ್ನಾಗಾಗಿದೆ. ಸೊ ಇದನ್ನು ತಿನ್ಬಿಟ್ಟು
ನಿಮಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಿರೋವಂಥದ್ದು. ಸೊ ಹೇಗೆ 2025 ಪಾಸ್ ಆಯಿತು ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟು ಬೇಗ ಕಳೆದೋಯ್ತು. ಸೊ 2026ಗೆ ಎಂಟರ್ ಆಗಿದ್ವಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಸೊ ನ್ಯೂ ಇಯರಲ್ಲಿ ಈ ಇಯರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸೋಣ. ಸೊ ನಮ್ಮ ಮನೆಗೆ ಅಂದರೆ ಏನು ಲಿವರ್ ಬಿರಿಯಾನಿ ಮಾಡಿದ್ರು ಅದನ್ನ ಮಧ್ಯಾಹ್ನ ಮಾಡಿರೋ ಅಂಥದ್ದು. ಸೊ ಅದನ್ನ ಮಧ್ಯಾಹ್ನ ಮಾಡಿ ನಮ್ಮಮ್ಮ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಡಿಫ್ರೆಂಟಾಗಿ ಟ್ರೈ ಮಾಡಿ ಕೊಟ್ಟಿದ್ದರು. ಸೊ ಆ ರೆಸಿಪಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಬ್ಯಾಕಲ್ಲಿ, ಅಂದರೆ ಲಾಸ್ಟ್ ಕ್ಲಿಪ್ಪಲ್ಲಿ. ಸೊ ಇವಾಗ ಅಂದರೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಿರೋವಂಥದ್ದು ನಮ್ಮಮ್ಮ ಅಂದರೆ ನಮ್ಮ ಹಸ್ಬೆಂಡ್ ಮನೆಯವ್ರನ್ನ ಇನ್ವೈಟ್ ಮಾಡಿದರು. ಸೊ ಅವಾಗ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಬಂದಿರೋ ಅಂಥದ್ದು. ಸೊ ಕೇಕ್ ತೊಗೊಂಡು ಅಲ್ಲಿಂದನೇ ಬಂದಿದ್ದರು. ಸೊ ಇವಾಗ ಸೆಲೆಬ್ರೇಟ್ ಮಾಡ್ತಿರೋ ಅಂಥದ್ದು ನೈಟು 12 o'clock ಸೆಲೆಬ್ರೇಟ್ ಮಾಡ್ತಿರೋ ಅಂಥದ್ದು. ಏನೋ ಒಂಥರ 2026 ನ್ಯೂ ಇಯರ್ ಎಂಟರ್ ಆಗಿದ್ದೀವಿ ಅಂದರೆ ಎಲ್ರಿಗೂ ಒಂಥರ ಖುಷಿ. ಸೊ ಇದೇನು ಮೀನ್ಸ್ ಈ ವರ್ಷ ಇರುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಥರ. ಸೊ ಅದಕ್ಕೇ ಅದು ಏನೋ ಒಂಥರ ಸೆಲೆಬ್ರೇಟ್ ಮಾಡ್ತಿರೋ ಅಂಥದ್ದು. ಸೊ ಈ ರೀತಿ ಎಲ್ರಿಗೂ ಕೇಕ್ನ ತಿನ್ನಿಸ್ಕೊಂಡು ಸೆಲೆಬ್ರೇಟ್ ಮಾಡ್ತಿರೋದು. ಹಾಗೆಯೇ ಯಾವ ರೀತಿ ಥೀಮ್ ಇರಬೇಕು ಅನ್ನೋ ಥರ ಹೆಂಗೆ ಸೆಲೆಬ್ರೇಟ್ ಮಾಡೋದು, ಎಲ್ಲರೂ ಇರ್ತಾರೆ ಅಂದರೆ ಮಾಮೂಲಿ ನಾರ್ಮಲಾಗಿ ಯಾವ ರೀತಿ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿದ್ದು ಮಾಡಿದಾಗ ಟಿ ವಿಯಲ್ಲೇ ಬ್ಯಾಕ್ಗ್ರೌಂಡು ಅಂದರೆ ನ್ಯೂ ಇಯರ್ದನ್ನ ಹಾಕಿಬಿಟ್ಟು ಅದೇ ರೀತಿ ನಾರ್ಮಲಾಗಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಿರೋ ಅಂಥದ್ದು. ಸೊ ಎಲ್ರಿಗೂ ಸಿಹಿನ ಹಂಚಿ ಬಾಯೊಳಗಡೆ ಕೇಕ್ನ ತಿನ್ನಿಸ್ಕೊಂಡು ಸೊ ಈ ರೀತಿ ಸೆಲೆಬ್ರೇಟ್ ಮಾಡಿರೋ ಅಂಥದ್ದು. ಹಾಗೆಯೇ ನಮ್ಮ ಮರುನಹಳ್ಳಿಯವರೆಲ್ಲ ಜಾಯ್ನ್ ಆಗಿದ್ದರು, ಅಂದರೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಇವರು. ಸೊ ಅವರು ಎಲ್ರಿಗೂ ಕೇಕೆಲ್ಲನೂ ತಿನ್ನಿಸ್ಕೊಂಡು ಸೊ ಈ ರೀತಿ ನಾವು ಸೆಲೆಬ್ರೇಟ್ನ ಮಾಡಿದ್ವಿ ಗೈಸ್, ಅಂದರೆ 12 o'clock. ಸೊ 2026ಗೆ ಎಂಟರ್ ಆಗಿದ್ವಿ. ಸೊ ಈ ವರ್ಷ ಎಲ್ರಿಗೂ ಒಳ್ಳೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಸೊ ಎಲ್ರಿಗೂ ಒಳ್ಳೇದಾಗಲಿ ಗೈಸ್. ಈ ಥರ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿತ್ತು. ನೆಕ್ಸ್ಟ್ ಬಂತಂತ ಅಂದರೆ ನೈಟ್ ಊಟ. ಸೊ ನಾವು ಯಾವುದೂ ಅಂದರೆ ಮೀನ್ಸ್ ಅವನ್ನೆಲ್ಲ ಕರೆದಿದ್ರಲ್ಲ, ನಮ್ಮಮ್ಮ ಮಟನ್ ಸಾಂಬಾರು ಮಾಡಿದರು. ಸೊ ಮಟನ್ ಸಾಂಬಾರು, ಮುದ್ದೆ. ನಮ್ಮ ಕಡೆ ಮುದ್ದೆ ಫೇಮಸ್ ಗೈಸ್, ಮಂಡ್ಯ ಅಂದರೆ ಮುದ್ದೆ ಫೇಮಸ್ಸು. ಸೊ ಮುದ್ದೆ ತಿಂತಿರೋ ಅಂಥದ್ದು. ಮುದ್ದೆ ಮಟನ್ ಸಾಂಬಾರು, ಮುದ್ದೆ ಮತ್ತು ಮಟನ್ ಸಾಂಬಾರು ಕಾಂಬಿನೇಷನ್ನೇ ತುಂಬ ಚೆಂದ ಗೈಸ್. ಸೊ ನೆಕ್ಸ್ಟು ಅದ್ರ ಜೊತೆಗೆ ಸೈಡಿಗೆ ಆನಿಯನ್ ಆಗಿರ್ಬೋದು ಮತ್ತು ಸೌತೆಕಾಯಿ, ಲೆಮನ್ ಮತ್ತು ಮೊಟ್ಟೆ, ಇದಿಷ್ಟೂ ಚೆನ್ನಾಗಿ ತಿಂತಿರೋವಂಥದ್ದು. ಸೊ ಇವತ್ತು ಕೋಳಿನ ಚಿಕನ್ನ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರೂ ತಿನ್ನಲ್ಲ, ನಾಳೆ ನ್ಯೂ ಇಯರ್ ಅಂದರೆ ನೈಟ್ ಅಲ್ವಾ ಮಾಡಿದ್ದು. ಸೊ ಅದಕ್ಕೋಸ್ಕರನೇ ಯಾರೂ ತಿನ್ನಲ್ಲ. ಇವಾಗ ಮಾರ್ನಿಂಗ್ ನ್ಯೂ ಇಯರ್ ದಿನ ಪೂಜೆ ಮಾಡಬೇಕಂತ ಹೇಳಿ ಸುಮ್ಮನೆ ಮಿಕ್ಕುತ್ತೆ ಅಂತ ಹೇಳಿ ಬರೀ ಮಟನ್ ಮಾತ್ರ ಮಾಡಿದ್ವಿ. ಸೊ ಇದಿಷ್ಟು ನೈಟು ಅಂದರೆ ಯಾರೆಲ್ಲ ಗೆಸ್ಟ್ ಬಂದಿದ್ರು ಅವರಿಗೆ ಈ ರೀತಿ ನಾವು ಅಡುಗೆನ ಮಾಡಿದಂಥದ್ದು. ಸೊ ಮಟನ್ ಸಾರು ವಿಡಿಯೋನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಸೊ ಇದಕ್ಕೆ ಆ್ಯಡ್ ಮಾಡಿಲ್ಲ. ಇದು ನಮ್ಮದು ಫಸ್ಟ್ ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ, ಅಂದರೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ನ್ಯೂ ಇಯರ್ ಬರ್ತಿರೋವಂಥದ್ದು. ಸೊ ಈ ಸೆಲೆಬ್ರೇಷನ್ಗೆ ಒಟ್ಟಿಗೆ ಇರಬೇಕು ಅಂದರೆ ಮೀನ್ಸ್ ಒಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಮಾಡಿರೋವಂಥದ್ದು. ಸೊ 2 ಫ್ಯಾಮಿಲಿನ ಕರೆದಿ. ಸೊ ಇದಿಷ್ಟು ನಮ್ಮದು ಚಿಕ್ಕದಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿತ್ತು. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.